ಶ್ರೀ ಬಸವೇಶ್ವರ ಹಾಗೂ ಮಾರುತೇಶ್ವರ ಜಾತ್ರೆ ನಿಮಿತ್ತವಾಗಿ ಶ್ರೀ ಬಸವೇಶ್ವರ ನಾಟ್ಯ ಸಂಘ ಹಿರೇಗೋಬ ತಾಂಡ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಾಗಲಕೋಟೆ ಇವರ ಸಹಯೋಗದಲ್ಲಿ ಕೆಚ್ಚದೆಯ ವೀರರಿಗೆ ಕೊಚ್ಚಿ ಹೋದ ಧನಿಕರು ಅರ್ಥಾರ್ಥ ರೈತನ ರಾಜ್ಯದಲ್ಲಿ ರಾಕ್ಷಸರ ಆರ್ಭಟ ಈ ನಾಟಕದ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗುವುದು. ಜ್ಯೋತಿ ಬೆಳಗಿಸುವವರಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತ ಶ್ರೀ ಸಂತೋಷ್ ಈರ್ಕಾರ್ ಅಜ್ಜನವರು ಬಸವನ ಬಾಗೇಡಿ ಹಾಗೂ ಗಣ್ಯಮಾನ್ಯರು ಅಜ್ಜನವರ ಜೊತೆ ಜ್ಯೋತಿ ಬೆಳೆಸುವ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು. ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಅಜ್ಜನವರಿಗೆ ಹಾಗೂ ಗಣ್ಯಮಾನ್ಯರಿಗೆ ಈ ನಾಟ್ಯ ಸಂಘದ ಪರವಾಗಿ ತುಂಬಾ ಧನ್ಯವಾದಗಳು. ಈಗ ಉದ್ಘಾಟನೆ ಕಾರ್ಯಕ್ರಮ ಉದ್ಘಾಟಕರಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತ ಶ್ರೀ ಶ್ರೀ ಶಿವಾನಂದ ಅಜ್ಜನವರು ಬಸವನ ಬಾಗೇಡಿ ಹಾಗೂ ಗಣ್ಯಮಾನ್ಯರು ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿಕೊಡಬಹುದು. ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತ ಶ್ರೀ ಶಿವಾನಂದ ಅಜ್ಜನವರು ಬಸವನ ಬಾಗೇಡಿ ಹಾಗೂ ಗಣ್ಯಮಾನ್ಯರಿಗೆ ನಾಟ್ಯ ಸಂಘದ ಪರವಾಗಿ ತುಂಬಾ ಧನ್ಯವಾದಗಳು. ಈಗ ಬಲೂನ್ ಹಾರಿಸುವ ಒಂದು ಕಾರ್ಯಕ್ರಮ. ಬಲೂನ್ ಹಾರಿಸುವಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತ ಶ್ರೀ ನಾಮದೇವ್ ಪಾಂಡಪ್ಪ ರಾಠೋಡ್, ಎಸ್.ಒ. ಬೇವೂರ್ ಹಾಗೂ ಹುಬ್ಬಳ್ಳಿ ವಲಯ ಉಪಾಧ್ಯಕ್ಷರು ಕೆಪಿಟಿಸಿಎಲ್ ಹೆಸ್ಕಾಂ ಬಾಗಲಕೋಟ್ ಹಾಗೂ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು. ಹಸುರಿನ ಬನಸಿರಿಗೆ ಸರಸ್ವತಿ ಬರುಗೆ ಬಲೂನ್ ಹಾರಿಸಿದ ಗಣ್ಯಮಾನ್ಯರಿಗೆ ತುಂಬಾ ಧನ್ಯವಾದಗಳು. ಈಗ ಮಾಲಾರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮ. ಉದ್ಘಾಟಕರಾಗಿ ವೇದಿಕೆ ಮೇಲೆ ಆಸೀನರಾಗಿರುವಂತ ಶ್ರೀ ಶ್ರೀ ಶಿವಾನಂದನವರು ಬಸವನ ಬಾಗೇಡಿ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಈ ನಾಟಕದ ಮಾಲಕರಾದಂತ ರಾಮಸ್ವಾಮಿ ಶಂಕರ್ ನಾಯ್ಕ್ ಹಾಗೂ ಮ್ಯಾನೇಜರ್ ಅಂತ ತುಕಾರಾಮ್ ಗುರಪ್ಪ ಕಾರ್ಬಾರಿ ಅವರು ನೆರವೇರಿಸಿಕೊಡ್ಬೇಕು.
ಸಂತನೆಂದರೆ ಯಾರು ದಿವ್ಯತೆಯರಿದವನು ಸಂತನೆಂದರೆ ಯಾರು ದಿವ್ಯತೆಯರಿದವನು ಸರಳತೆ ಸೂಪದ ಸುಖವ ತಂದವನು ಸಂತನೆಂದರೆ ಯಾರು ದಿವ್ಯತೆಯರಿದವನು ಸಂತನೆಂದರೆ ಯಾರು ದಿವ್ಯತೆಯರಿದವನು ಸರಳತೆ ಸೂಪದಲ್ಲಿ ಸುಖವ ತಂದವನು ಸಂತನೆಂದರೆ ಯಾರು ದಿವ್ಯತೆಯರಿದವನು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಶ್ರೀ ಸಂತೋಷ್ ಇರ್ಕಾರಾಜನವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಈ ನಾಟಕದ ಮಾಲಕರು ಹಾಗೂ ಮ್ಯಾನೇಜರ್ ನಡೆಸಿಕೊಡಬೇಕು. ಸಾರ ಸಜ್ಜನರ ಸಂಗಲಿ ಸುಖೋ ಕಂದಯ್ಯ ಸಾರ ಸಜ್ಜನರ ಸಂಗಲಿ ಸಾರ ಸಜ್ಜನರ ಸಂಗಲಿ ಸುಖೋ ಕಂದಯ್ಯ ಸಾರ ಸಜ್ಜನರ ಸಂಗಲಿ ಸಂಗಗಳು ಒಂದು ಎರಿ ಈ ನಾಟಕದ ಮಾಲಕರು ಹಾಗೂ ತಾಂಡಾದ ನಾಯಕರಾದಂತಹ ಶ್ರೀ ರಾಮಸ್ವಾಮಿ ಶಂಕರ್ ನಾಯಕ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ರಾಜು ಧರ್ಮಣ್ಣ ಚೌಹಾಣ್ ಇವರಿಂದ. ದೇವನು ಎಲ್ಲಿವನೆಂದಿಹನೆಂದು ಯಾರನ್ನು ಕೇಳದಿರು ಕಣ್ಣು ಮುಳ್ಳಿನ ಕನಕನದಲ್ಲಿ ದೇವರು ಅಡಗಿ ಹೆಣ್ಣು ದೇವನು ಎಲ್ಲಿವನೆಂದಿಹನೆಂದು ಯಾರನ್ನು ಕೇಳದಿರು ದೇವನು ಎಲ್ಲಿವನೆಂದಿಹನೆಂದು ಯಾರನ್ನು ಕೇಳದಿರು ಕಣ್ಣು ಮುಳ್ಳಿನ ಕನಕನದಲ್ಲಿ ದೇವರು ಅಡಗಿ ಈ ನಾಟಕದ ಮ್ಯಾನೇಜರ್ ಹಾಗೂ ತಾಂಡದ ಕಾರಭಾರಿಯಾದಂತ ಶ್ರೀ ತುಕಾರಾಮ್ ಗುರಪ್ಪ ಕಾರಭಾರಿ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಸಂತೋಷ್ ದೇಶಪ್ಪ ನಾಯಕ್ ಇವರಿಂದ. ಕನ್ನಡ ಕನ್ನಡ ಪ್ರೀತಿಸು ಮನ್ನಿಸು ಚುಂಬಿಸು ಶುಂಬಿಸು ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಬಸವಣ್ಣ ದೇವರದ ಅರ್ಚಕರಾದಂತಹ ಶ್ರೀ ರುದ್ರಯಾಂದನ ಮಠ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ವಿಠಲ್ ರೂಪ್ಸಿಂಗ್ ರಾಠೋಡ್ ಇವರಿಂದ. ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ ಈ ಮಣ್ಣಿನ ಬೆನ್ನನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ ಚರಿತೆಯ ತಾಯಿನಾಡು ಮೊಹಮ್ಮದ್ ಬಲ್ಲೆಗಳ್ಳದವರು ಬೆಳೆಸದಿರು ಈ ಹೆಸರ ಈ ಹೆಸರ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಭಿಮಾನಿ. ಬಲೂನ್ ಹಾರಿಸುವುದರ ಮೂಲಕ ವೇದಿಕೆ ಮೇಲೆ ಆಶೀರಾಗಿರುವಂತ ಆತ್ಮೀಯರಾದಂತಹ ಶ್ರೀ ನಾಮದೇವ್ ಪಾಂಡಪ್ಪ ರಾಠೋಡ್, ಎಸ್ಒ ಬೇವೂರ್ ಹಾಗೂ ಹುಬ್ಬಳ್ಳಿ ವಲಯ ಉಪಾಧ್ಯಕ್ಷರು ಕೆಪಿಟಿಸಿಎಲ್ ಎಸ್ಕಾಂ ಬಾಗಲಕೋಟೆ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ವಿನೋದ್ ತುಕಾರಾಮ್ ಕಾರಬಾರಿ ಗ್ರಾಮ ಪಂಚಾಯತಿ ಸದಸ್ಯರಿವರಿಂದ. ಶ್ರೀ ಮೋತಿಲಾಲ್ ರೇವಪ್ಪ ಚೌಹಾಣ್ ಕಿರಿಯ ಇಂಜಿನಿಯರ್ ಹೆಸ್ಕಾಂ ಮುದವಳಿ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಶ್ರೀಕಾಂತ್ ದಾಮು ನಾಯಕ್ ಇವರಿಂದ.
ಭೂಗಮೆಗೆ ಆಧಾರ ಈ ಕಲೆಯ ಸಂಧಾನ ಅಂಗುರ ಸೇರಿ ಮೂಡನ ಬೇಜ ನದಿ ನದಿನ ಹೊಸದಾರಿ ಇಂದಿಗೂ ಜೀವಂತ ಶಿಲೆಗಳದ ಸಂಗೀತ ಹೊರಗುಳಿದ ತುಂಬಿಗೆ ಶ್ರೀ ಜಾನು ಕೃಷ್ಣಪ್ಪ ನಾಯ್ಕ್ ಜೈ ಮುದ್ದೇಬಿಹಾಳ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಸುನೀಲ್ ಗುರಪ್ಪ ರಾಠೋಡ್ ಇವರಿಂದ. ನೀನೊಮ್ಮೆ ಬಂದಿ ಶ್ರೀಯುತ ಚಂದ್ರಶೇಖರ್ ತೂಜಪ್ಪ ರಾಠೋಡ್ ಎಇ ಕೆಬಿಜಿನ ರಾಮಮಟ್ಟಿ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ರಾಮು ಸೀತಪ್ಪ ಚವ್ಹಾಣ್ ಇವರಿಂದ. ಶ್ರೀಯುತ ಪ್ರಕಾಶ್ ಭೋಜಪ್ಪ ನಾಯಕ್ ಶಿಕ್ಷಕರು ಆಲ್ಮಟ್ಟಿ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ರಾಜು ವಸಂತ್ ಪವಾರ್ ಇವರಿಂದ. ಶ್ರೀಯುತ ಗೋಪಾಲ್ ವಾಲಪ್ಪ ರಾಠೋಡ್ ಸಮಾಜ ಕಲ್ಯಾಣ ಇಲಾಖೆ ಹುನಗುಂದ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಕುಮಾರ್ ಸಾರಪ್ಪ ಲಮಾಣಿ ಇವರಿಂದ. ಶ್ರೀ ರಾಮಸ್ವಾಮಿ ರಾಮಚಂದ್ರ ಲಮಾಣಿ ಜೈ ಸಿಂಧೂರ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಸವಿದಾಸ್ ಬಾಸಪ್ಪ ರಾಠೋಡ್ ಇವರಿಂದ. ಪ್ರಕಾಶ್ ಕುಪ್ಪಣ್ಣ ನಾಯ್ಕ್ ಬಿಎಸ್ಎನ್ಎಲ್ ಇಲಾಖೆ ಬಾಗಲಕೋಟೆ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಜಗದೀಶ್ ಶಂಕರ್ ರಾಠೋಡ್ ಇವರಿಂದ. ಶ್ರೀಯುತ ಬಾಬು ತಾರಾ ಸಿಂಗ್ ರಾಠೋಡ್ ಪ್ರೌಢಶಾಲಾ ಶಿಕ್ಷಕರು ರಾಮನಗರ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಈರಣ್ಣ ಪಾಂಡಪ್ಪ ಚವ್ಹಾಣ್ ಇವರಿಂದ. ಕವಿ ನುಡಿ ಗೋಗಿಲೆ ಹಾಡಿದ ಹೋಗೆ ಕವಿ ನುಡಿ ಗೋಗಿಲೆ ಹಾಡಿದ ಹೋಗೆ ಬೆಳಿತನೆ ಕಲ್ಲರೆ ಬೆರಿದ ಹಾಗೆ ದಾಸನು ಸರಗನು ರಾತಿಗೆ ಪದ ಕೈಗೆ ಹೂಗಳು ರಮೇಶ್ ಕೊಪ್ಪಣ್ಣ ರಾಠೋಡ್ ಈ
ಬಾಗಲಕೋಟೆ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಹನುಮಂತ್ ವಾಲಪ್ಪ ಚವ್ಹಾಣ್ ಇವರಿಂದ. ಶ್ರೀಯುತ ಲೇಶಪ್ಪ ಶಂಕರ್ ನಾಯ್ಕ್, ಸಿಟಿಐ ಸ್ಕ್ವಾಡ್, ರೈಲ್ವೆ ಇಲಾಖೆ ಬಿಜಾಪುರ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಚಿದಾನಂದ ಪುಂಡಲಿಕ್ ಚವ್ಹಾಣ್ ಇವರಿಂದ. ಕಲೆಗಾರ ದೇವರು ಒಬ್ಬನೇ ಕಲೆಗಾರ, ಮನಗಳು ಮಾಡಿದ ನೀತಿಯ ಮಗು ತುಂಬಿದ ಜೋಡಿಯ ಕಲೆ ಹಾಕಿದ. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ಶ್ರೀಯುತ ಚಂದ್ರಶೇಖರ್ ಧೇನಪ್ಪ ಚವ್ಹಾಣ್, ಪಿಕೆಪಿ ಸದಸ್ಯರು, ರಾಂಪುರ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಸಚಿನ್ ಮೋತಿಲಾಲ್ ಚವ್ಹಾಣ್ ಇವರಿಂದ. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ನಮ್ಮ ಬದುಕು ದೇವರಿಗೆ ಸಿಂಗರಿಸೋ ಹೋಗಣ. ಹಾಡೊಂದು ಹಾಡಬೇಕು, ಅದು ಚಿರಕಾಲ ಕೇಳಬೇಕು. ನಮ್ಮೂರಿನ ಗ್ರಾಮ ಪಂಚಾಯತಿ ಸದಸ್ಯರಾದ ವಿನೋದ್ ತುಕಾರಾಮ್ ಕಾರ್ವಾರ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಗಂಗಾರಾಮ್ ಸೇನಪ್ಪ ರಾಡೋಡ್ ಇವರಿಂದ. ಹಾಡೊಂದು ನಾ ಹಾಡುವೆನು, ಹೃದಯರಾಗದಲ್ಲಿ ಒದೆಗೆದೋ ಒದೆಯುವೆನೋ ಮನದ ಆಸೆ. ಹಾಡೊಂದು ನಾ ಹಾಡುವೆನು, ಹೃದಯರಾಗದಲ್ಲಿ ಒದೆಗೆದೋ ಒದೆಯುವೆನೋ ಮನದ ಆಸೆ. ಕುಮಾರಿ ವಿದ್ಯಾ ವಸಂತ್ ನಾಯ್ಕ್, ಘಟಕ ವ್ಯವಸ್ಥಾಪಕರು ಗುಳಿದ್ಗುಡ್ಡೆ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ಕಾವೇರಿ ಚಂದ್ರಶೇಖರ್ ಚವ್ಹಾಣ್ ಇವರಿಂದ. ಕಾಪಾಡಮ್ಮ ಈ ದುನಿಯ ತಿಳಿಸೋ, ಆಸೀಗವ ಸೇರಿಸೋ. ಆಯವನೇ ನಿನಗೆ ಶರಣ, ಕಾವೇರಮ್ಮ ಕಾಪಾಡಮ್ಮ ಈ ದುನಿಯ ತಿಳಿಸೋ. ಕುಮಾರಿ ವನಿತಾ ದಾಮು ನಾಯ್ಕ್, ಪೊಲೀಸ್ ಇಲಾಖೆ ಬೆಂಗಳೂರು ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ರಾಜೇಶ್ವರಿ ವಿಠಲ್ ರಾಠೋಡ್ ಇವರಿಂದ. ಕನ್ನಡ ಗಂಗೆಯಲ್ಲಿ ಮೇಯುವಿನ ನೀಗ, ಮೇಯುವಿನ ನೀಗ. ಗಂಗದ ತಂಪಿನಲ್ಲಿ ಹಾಡುವಿನ ನೀಗ. ಚಿನ್ನು ಶ್ರೀಕಾಂತ್ ನಾಯ್ಕ್ ಇವರಿಂದ. ಜೀವನ ಗಾಯನ ಪಾವನವೋ ದೇವರ ವರದಿಂದ, ಕನ್ನಡ ಗಂಗೆಯಲ್ಲಿ ಮೇಯುವಿನ ನೀಗ, ಮೇಯುವಿನ ರಾಂಪುರ ಓಪಿ ಪೊಲೀಸರು ಸ್ಟೇಜ್ ನಲ್ಲಿ ಬರಬೇಕು. ರಾಂಪುರ ಓಪಿಯ ಪೊಲೀಸರು ಸ್ಟೇಜ್ ನಲ್ಲಿ ಬರಬೇಕು.
ನಮ್ಮ ಶ್ರೀ ಬಸವೇಶ್ವರ ಜಾತ್ರೆಯ ಅನ್ನಪ್ರಸಾದ ವ್ಯವಸ್ಥೆಯನ್ನು ಮಾಡಿದ ಶ್ರೀ ಮಂಗಳಪ್ಪ ಬಸಪ್ಪ ರಾಠೋಡ್ ಇವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಹಾಗೂ ಮೋತಿಲಾಲ್ ರೇವಪ್ಪ ಚವಾಣ್ ಜಾತ್ರೆ ಪ್ರಸಾದಕ್ಕೆ 5,000 ರೂಪಾಯಿ ದೇಣಿಗೆಯನ್ನು ನೀಡಿರುತ್ತಾರೆ. ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಹಾಗೂ ಬಾಬು ತಾರಾಸಿಂಗ್ ರಾಠೋಡ್ ಅವರು ಜಾತ್ರೆಗೆ 10,000 ರೂಪಾಯಿ ದೇಣಿಗೆಯನ್ನು ಕೊಟ್ಟಿರುತ್ತಾರೆ. ಅವರಿಗೂ ಧನ್ಯವಾದಗಳು. ರಾಮ್ ಭೀಮಪ್ಪ ರಾಠೋಡ್ ಅವರು ಜಾತ್ರೆಗೆ 1,001 ದೇಣಿಗೆಯನ್ನು ಕೊಟ್ಟಿರುತ್ತಾರೆ. ಅವರು ಕೂಡ ವೇದಿಕೆ ಬರಬೇಕು. ಹಾಗೂ ವಿಠಲ್ ಕೃಷ್ಣಪ್ಪ ಚವಾಣ್ ಇವರು 2,100 ರೂಪಾಯಿ ಕೊಟ್ಟಿರುತ್ತಾರೆ. ಅವರು ವೇದಿಕೆ ಬರಬೇಕು. ಹಾಗೂ ಈ ನಾಟಕದ ನೆನಪಿನ ಕಾಣಿಕೆಯನ್ನು ವಾಸುದೇವ್ ಪಾಂಡಪ್ಪ ಚವಾಣ್ ಇವರು ಕೊಡುಗೆ ನೀಡಿರುತ್ತಾರೆ. ಅವರು ಕೂಡ ವೇದಿಕೆಗೆ ಬರಬೇಕು. ರಾಂಪುರ ರೂಪಾಯ ಕರಡಿ ಸಾಹೇಬರಿಗೆ ಸನ್ಮಾನ ಹಾಗೂ ಮಾಲಾರ್ಪಣೆ. ಸಚಿನ್ ಲೇಶಪ್ಪ ನಾಯ್ಕ್ ಇವರಿಂದ ಪ್ರಸಾದದ ಜಾತ್ರೆ ನಿಮಿತ್ತ ವ್ಯವಸ್ಥೆ ಮಾಡಿದಂತ ಮಂಗಳಪ್ಪ ಬಸಪ್ಪ ರಾಠೋಡ್ ಅವರು ವೇದಿಕೆ ಬರಬೇಕು. ಪ್ರಸಾದಕ್ಕೆ ದೇಣಿಗೆ ರೂಪದಲ್ಲಿ 5,000 ರೂಪಾಯಿ ಕೊಟ್ಟಿರುವಂತಹ ಶ್ರೀ ಮೋತಿಲಾಲ್ ರೇವಪ್ಪ ಚವಾಣ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ. ರಾಜು ಬಾಸಪ್ಪ ಚವಾಣ್ ಇವರಿಗೆ ನಾನಿರುವುದು ನಿಮಗಾಗಿ, ನಾನಿರುವುದು ನಮಗಾಗಿ, ಕಣ್ಣೀರಿಗೆ ಮುಸುವುದೇಕೆ, ಕಣ್ಣೀರಿಗೆ ಮುಸುವುದೇಕೆ, ಮಾಡುವುದಿಲ್ಲ ಹಾಯಾಗಿ. ನಾನಿರುವುದು ನಿಮಗಾಗಿ, ಶ್ರೀಯುತ ಬಾಬು
ತಾರಾಸಿಂಗ್ ರಾಠೋಡ್ ಅವರು ಜಾತ್ರೆ ನಿಮಿತ್ತವಾಗಿ 10,000 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗೆ ಹಾಗೂ ಮಾಲಾರ್ಪಣೆ ಹಾಗೂ ಸನ್ಮಾನ ಮೋತಿಲಾಲ್ ಬಾಸಪ್ಪ ಚವ್ಹಾಣ್ ಅವರಿಂದ. चोरी 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 मकर चोरी रे चोरी मस्त साई रा तिलक बेड़ पानी साई रे बोलो हलत काला रा पपलत बड़ कर मिलने रे चोरी पानी साई रे मनाई के रे अरे चोरी 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 मकर चोरी रे चोरी मस्त साई रा. ರಾಮ ಭೀಮಪ್ಪ ರಾಠೋಡ್ ಅವರು ಎಲ್ಲಿದ್ರು ವೇದಿಕೆ ಬರಬೇಕು. ವಿಠಲ್ ಕೃಷ್ಣಪ್ಪ ಚವ್ಹಾಣ್ ಇವರು ಕೂಡ 2,100 ರೂಪಾಯಿ ಕೊಟ್ಟಿದ್ದಾರೆ. ಅವರು ಕೂಡ ವೇದಿಕೆ ಬರಬೇಕು. ನೆನಪಿನ ಕಾಣಿಕೆ ಕೊಟ್ಟಂತ ಮಹಿಳೆಯರು ಶ್ರೀ ವಾಸುದೇವ್ ಪಾಂಡಪ್ಪ ಚವ್ಹಾಣ್ ಇವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ಚಂದ್ರಶೇಖರ್ ಶಂಕರ್ ಲಮಾಣಿ ಇವರಿಂದ. रंगी रंगीर पेटियां पर नदियां कोल्ले जाट बतियां दीना तोली तोली ढंग बंगड़ी गला मेल वो तोड़ी पगड़ी गलन भर भर भाई रे चोरी मत जाई रा सुरी ಹಾರಂ ಗುರುಗಳು ಶ್ರೀ ಪರಶುರಾಮ್ ಶಿವಪ್ಪ ನಾಯ್ಕ್ ಅವರಿಗೆ ಮಾಲಾರ್ಪಣೆ ಹಾಗೂ ಸನ್ಮಾನ ರಾಮು ಸೋನಪ್ಪ ರಾಠೋಡ್ ಇವರಿಂದ. ಸಂಗೀತ ಭಾಗ ಗೌರಿ ಶಂಕರ್ ಮೆಲೋಡಿಯಸ್ ಆಗಿನ ಕೇರ್ಸೂರ್ ಮುಖ್ಯ ಗಾಯಕರು ಬಸವ ಕೆಂಪಣ್ಣವರು ಈ ಮಹಿಳೆಯರು ವೇದಿಕೆ ಬಂದು ಸನ್ಮಾನ ಸ್ವೀಕರಿಸಬೇಕು. ಶಂಕರ್ ಪೌರಪ್ಪ ಚವ್ಹಾಣ್. ಅಕ್ಕಿಮರಡಿ ಮಾಲೀಕರು ವೇದಿಕೆ ಬರುವರು. ಮಹಾ 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 ಪ್ರೇಮ ಮಾನವೀಯ ಬದುಕಿದರೆ ಮಾನವೀಯ ಬದುಕಿದರೆ ಗುರು ಚರಣದಿ ಶರಣವಾ. ಕುಮಾರ್ ಗೋಪಾಲ್ ಜಾಧವ್ ಅವರಿಂದ. ವಿಡಿಯೋಗ್ರಾಫರ್ ಸೇವೆ ಸಲ್ಲಿಸಿರುವಂತಹ ಗಿರೀಶ್ ಬಾಯಿ ಅವರು ವೇದಿಕೆ ಬರಬೇಕು.
ಇನ್ನೊಂದು ಕೊನೆಯ ಘಟ್ಟ ಆತ್ಮೀಯರು ಹಾಗೂ ಈ ನಾಟಕಕ್ಕೆ ಸಹಕಾರ ಕೊಡುತ್ತಾ ಕಾರ್ಯಕ್ರಮ ನಿರತರಾಗಿ ಸೇವೆ ಸಲ್ಲಿಸಿದರು ಆತ್ಮೀಯ ಸಹೋದರಾದಂಥ ಶ್ರೀ ಕೃಷ್ಣ ರೇವಪ್ಪ ಚವ್ಹಾಣ್. ಈ ಮಹನೀಯರು ನಮ್ಮನ್ನಾಗಲೇ ಈಗ 5-6 ತಿಂಗಳಾಗಿದೆ. ಈ ಮಹನೀಯರಿಗೆ ಈ ವೇದಿಕೆ ಮೇಲೆ ಇರುವಂತಹ ಗಣ್ಯಮಾನ್ಯರು ಸವಿ ನೆನಪಿನಗೋಸ್ಕರಕ್ಕಾಗಿ 1-2 ನಿಮಿಷ ಮೌನಾಚರಣೆ ಮಾಡ್ಬೇಕಂತ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ಕೃಷ್ಣಪ್ಪ ರೇವಪ್ಪ ಚವ್ಹಾಣ್ ಆತ್ಮೀಯರು ಈ ನಮ್ಮನ್ನಾಗಲೇ ಸ್ವರ್ಗವಾಸರಾಗಿದ್ದಾರೆ. ಅವರಿಗೆ ಅವರ ಆತ್ಮಕ್ಕೆ ನಮನ ಸಲ್ಲಿಸಬೇಕಾಗಿ ವಿನಂತಿ. ಸ್ಟಾರ್ಟ್. ಮುಕ್ತಾಯ. ಆ ಮಹನೀಯರಿಗೆ ಆ ಭಗವಂತನು ಚಿರಶಾಂತಿ ನೀಡಲಿ. ಅವರ ಬಂಧುಗಳಿಗೆ ಧೈರ್ಯ ತುಂಬುವ ಶಕ್ತಿ ಆ ಬಸವೇಶ ಮಹರ್ಷ ಕೊಡ್ಲಿ. ಅವರ ನೆನಪು ಸದಾಕಾಲ ಈ ವೇದಿಕೆ ಮೇಲೆ ನಮ್ಮ ಜೊತೆ ಇರಲಿ ಅಂತ ಹಾರೈಸುತ್ತಾ ಈಗ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯಮಾನ್ಯರ ಹಾಗೂ ಅಧ್ಯಕ್ಷರು ಎಲ್ಲರಿಗೂ ನಾಟ್ಯ ಸಂಘದ ಪರವಾಗಿ ತುಂಬಾ ಧನ್ಯವಾದಗಳು. ಈಗ ಕಲಾವಿದರನ್ನು ಉದ್ದೇಶಿಸಿ ಆತ್ಮೀಯರು ಹಾಗೂ ಮಾಜಿ ಕಲಾವಿದರಾದಂತಹ ಶ್ರೀ ನಾಮದೇವ್ ಪಾಂಡಪ್ಪ ರಾಠೋಡ್ ಎಸ್ ಹಾಗೂ ಉಪಾಧ್ಯಕ್ಷರು KPTCL ಹೆಸ್ಕಾಂ ಬಾಗಲಕೋಟೆ ಇವರು ಕಲಾವಿದರನ್ನು ಉದ್ದೇಶಿಸಿ 1-2 ಮಾತು ಮಾತಾಡಬೇಕು. ಇವರು ಮಾಜಿ ಕಲಾವಿದರು. ಈ ಸಂಜೆ ಸಮಾರಂಭದ ಆರಾಧ್ಯ ದೇವರಾದಂಥ ಬಸವೇಶ್ವರ ಪಾದಗಳನ್ನು ನಮಸ್ಕರಿಸುತ್ತಾ ಹಾಗೂ ಮಾರುತೇಶ್ವರ ಪಾದಗಳನ್ನು ನಮಸ್ಕರಿಸುತ್ತಾ ಇಂದಿನ ಪ್ರತಿ ವರ್ಷದಂತೆ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಇದು ಹಿರೇಗುಳ ತಾಂಡದಲ್ಲಿ ನಾಟಕ ಇರೋದರಿಂದ ಈ ನಾಟಕ ವೇದಿಕೆಗೆ ಆಗಿಸಿದಂಥ ನಮ್ಮ ಉದ್ಘಾಟವಾದಂಥ ನಮ್ಮ ಶ್ರೀ ಶಿವಾನಂದ ಅಜ್ಜನವರ ಪಾದಗಳನ್ನ ನಮಸ್ಕರಿಸುತ್ತಾ ಹಾಗೂ ಜ್ಯೋತಿ ಬೆಳಗಿಸುವ ನಮ್ಮ ಸಂತೋಷ್ ಇರ್ಕಾರ್ ಅಜ್ಜನವರ ಪಾದಗಳನ್ನು ನಮಸ್ಕರಿಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಅವರಿವರಂತೆ ನಮ್ಮ ಎಲ್ಲ ಗಣ್ಯಮಾನ್ಯರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಈ ವೇದಿಕೆ ಮುಂಭಾಗದಲ್ಲಿರುವಂಥ ನಮ್ಮ ಅಕ್ಕ ತಂಗಿಯರು ಹಾಗೂ ನಮ್ಮ ಅಣ್ಣ ತಮ್ಮಂದರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಇವತ್ತಿನ ದಿವಸ ನಮಗೇನು ಈ ಯುಗಾದಿಯ ಪ್ರತಿ ವರ್ಷದಂತೆ ಜಾತ್ರೆಯ ಒಂದು ಅಂಗವಾಗಿ ಒಂದು ನಾಟಕವನ್ನು ಕಲಾವಿದರು ನಾಟಕವನ್ನು ಮಾಡುತ್ತಾರೆ ಹಾಗೂ ಏನು ಒಗ್ಗಟ್ಟತನದ ಏನು ಬಲ ಅನ್ನೋದು ಈ ಪ್ರತಿ ವರ್ಷ ಜಾತ್ರೆಯಲ್ಲಿ ನಮ್ಮ ಬಂಜಾರ ಸಮಾಜದ ಒಂದು ಇದರಲ್ಲಿ ಗೊತ್ತಾಗ್ತದೆ. ಯಾಕಂತಂದ್ರೆ ಈ ನಮ್ಮ ಸಮಾಜ ಯಾವ ರೀತಿ ನಾವು ಹಿಂದೆ ಒಂದು 20 ವರ್ಷದ ಹಿಂದೆ ಹೋಗಿ ನೋಡಿದರೆ ನಾವು ನಮ್ಮ ತಾಯಂದಿರು ಇವತ್ತೆಲ್ಲ ಕಟ್ಟಿಗೆ ಮಾರಿ ಬೆಳೆದಂಥ ಒಂದು ಸಮಾಜ ನಮ್ಮದು. ಯಾಕಂತಂದ್ರೆ ಈ ನಮ್ಮ ಸಮಾಜ ಇವತ್ತು ಈ ವೇದಿಕೆ ಮೇಲೆ ಇವತ್ತು ಎಲ್ಲ ಇಲಾಖೆಯವರು, ಒಂದು ಪೊಲೀಸ್ ಇಲಾಖೆ ಇರ್ಬೋದು, ಒಂದು ಕಂದಾಯ ಇಲಾಖೆ ಇರ್ಬೋದು, ಒಂದು ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಒಂದು KPTCL ಹೆಸ್ಕಾಂ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಯಲ್ಲಿ ನಮ್ಮ ಇವತ್ತು ಅಣ್ತಮ್ಮಂದಿರೆಲ್ಲರೂ ಒಂದು ಉನ್ನತ ಹುದ್ದೆಯಲ್ಲಿ ಇದ್ದಾರಂತಂದ್ರೆ ನಮ್ಮ ಬಸವೇಶ್ವರ ಆಶೀರ್ವಾದ ಅಂತ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನಾವು ನಮ್ಮ ತಾಯಿ ತಂದೆಯವರು ನಮ್ಮ ಅಕ್ಕ ತಂಗಿಯರು ಇವತ್ತು ಶಿಕ್ಷಣವನ್ನು ಕಲಿಸ್ತಾ ಇದ್ದಾರೆ. ಪ್ರತಿ ವರ್ಷ ಈಗ ನಾವು ವೇದಿಕೆಯಲ್ಲಿ ನಾವು ಎಲ್ಲ ಅಣ್ತಮ್ಮಂದ್ರೆ ಇವತ್ತು ನಾನು ನೋಡಿದ್ದೀವಿ. ಒಂದು ಖುಷಿ ವಿಷಯ ನಮಗೆ, ಯಾಕಂದ್ರೆ ಭಾಳ ಖುಷಿ ಅನಿಸ್ತದೆ. ಇದೇ ರೀತಿ ನಾವು ಪ್ರತಿ ವರ್ಷ ಮುಂದೆ ಬರುವ ದಿನದಲ್ಲಿ ಮತ್ತೆ ನಮ್ಮ ಅಣ್ಣ ತಮ್ಮಂದರು ಅಥವಾ ಯಾರೋ ನಮ್ಮ ಅಟ್ಟಂಗಿಯರು ಎಲ್ಲರೂ ಯಾವುದೋ ಒಂದು ಶಿಕ್ಷಣದಲ್ಲಿ ಮುಂದುವರೆದು ಶಿಕ್ಷಣ ಇದರಲ್ಲಿ ಮತ್ತೆ ಎಲ್ಲ ಇಲಾಖೆಯಲ್ಲಿ ನೇಮಕಾತಿಯಾಗಿ ಈ ವೇದಿಕೆ ಮೇಲೆ ಮತ್ತೆ ಬಂದರೆ ನಮಗೆ ಭಾಳ ಖುಷಿಯ ಒಂದು ನಮ್ಮ ಈ ಬಂಜಾರ ಸಮಾಜದಲ್ಲಿ ಒಂದು ಈ ಹಿರೇಬಾಬಾ ತಾಂಡದಲ್ಲಿ ಇಷ್ಟು ನಮ್ಮ ಇವತ್ತು ನಾವು ನೌಕರಿ ಪಡೆದು ನಾವು ಏನು ಇವತ್ತು ಈ ವೇದಿಕೆ ಮೇಲೆ ಇವತ್ತೆಲ್ಲ ಇಷ್ಟ ಕಾಣ್ತಾ ಇದೀವಿ ಅಂತಂದ್ರೆ ನಮ್ಮ ಎಲ್ಲ ತಂದೆ ತಾಯಿಯರ ಆಶೀರ್ವಾದ ಅಂತ ತಿಳ್ಕೊಳ್ತೀವಿ. ಯಾಕಂತಂದ್ರೆ ನಾವು
ಕಡುಬಡವರ ಇದರಲ್ಲಿ ಬೆಳೆದಂಥ ಸಮಾಜ. ಯಾಕಂದ್ರೆ ಈ ನಮ್ಮ ಸಮಾಜದ ಹಿಂದಿನ ಒಂದು 20 ವರ್ಷದ ಹಿಂದಿನಲ್ಲಿ ಒಂದು ನಾವು ಎಲ್ಲೇ ಒಂದು ಊರಿನ ಇದರಲ್ಲಿ ಹೋದ್ರೆ ನಮ್ಮ ಸಮಾಜವನ್ನು ದೂರದಲ್ಲಿ ನೋಡುವಂತ ಒಂದು ವ್ಯವಸ್ಥೆ ಇತ್ತು. ಇವತ್ತೇನಪ್ಪ ಅಂತಂದ್ರೆ ನಮ್ಮ ಸಮಾಜ ಯಾಕೆ ಇವತ್ತು ಮುಂದೆ ಬರ್ತಾ ಇದೆ ಅಂತಂದ್ರೆ ನಾವು ಬಸವೇಶ್ವರ ನಮ್ಮ ಮಾರುತೇಶ್ವರ ದೇವರ ಆಶೀರ್ವಾದದಿಂದ ನಾವು ಯಾವುದೋ ಸಮಾಜದಲ್ಲಿ ಏನಾದ್ರು ನಾವು ಮುಂದುವರಿಬೇಕಂತಂದ್ರೆ ನಮ್ಮ ಮುಂದುವರ್ತಾ ಬರ್ತಂದ್ರೆ ಅದು ಬಂಜಾರ ಸಮಾಜ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಯಾಕಂದ್ರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಕಡೆ ಹೋಗಿ ನೋಡಿದಾಗ ನಮ್ಮ ಬಂಜಾರ ಸಮಾಜದ ಎಲ್ಲ ಉನ್ನತ ಅಧಿಕಾರಿಗಳು ಇರ್ತಾರೆ. ಯಾಕಂದ್ರೆ ನಾವು ನಮ್ಮ ಬಂಜಾರ ಸಮಾಜದಲ್ಲಿ ನಾವು ಬೆಳೆದೀವಿ ಅಂತಂದ್ರೆ ಅದು ನಿಯತ್ ಅಂತ ಹೇಳ್ತಾರೆ. ಯಾಕಂತಂದ್ರೆ ನಮ್ಮ ಗೋರ್ಮಾಟಿ ಒಳಗೆ ಅಂತಂದ್ರೆ ಭಾಳ ನಿಯತ್ತಿನಿಂದ ಬೆಳೆದಂಥ ಸಮಾಜ ಇದು ಲಂಬಾಣಿ ಸಮಾಜ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವ ಸಮಾಜದಲ್ಲಿ ಕೈ ಚಾಚಿ ಕೇಳುವಂಥ ಸಮಾಜ ಅಲ್ಲ ಇದು. ಯಾಕಂತಂದ್ರೆ ನಾವು ದುಡಿದ ಮುಂದೆ ಬರುವಂಥ ಸಮಾಜ ಅದು ನಮ್ಮ ಬಂಜಾರ ಸಮಾಜ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಮತ್ತೆ ನಮ್ಮ ಸಮಾಜ ನಮ್ಮ ತಾಂಡದ ನಾವು ಹಿರಮ ತಾಂಡ ಇರ್ಬೋದು, ಬಸವನಗರ ಇರ್ಬೋದು, ಇವತ್ತು ಇನ್ನಿತರ ತಾಂಡಗಳಿರ್ಬೋದು, ನಮ್ಮ ಎಲ್ಲ ತಾಂಡದ ನಾವು ನಮ್ಮ ಅಣ್ಣ ತಮ್ಮಿದ ಶಿಕ್ಷಣದಲ್ಲಿ ಮುಂದುವರೆದು ಎಲ್ಲರೂ. ಯಾಕಂತಂದ್ರೆ ನಮ್ಮ ಈಗ ಇದೇ ಒಂದು 15 ದಿವಸ ಹಿಂದೆ ಒಂದು ನಮ್ಮಲ್ಲಿ ಇದೇ ಗುರುಬ ತಂಡದಲ್ಲಿ ಒಂದು ಸೇವಾದ ಒಂದು ಜಾತ್ರೆ ಒಂದು ಮೂರ್ತಿ ಸ್ಥಾಪನೆ ಮಾಡಿದ್ರು. ಅವಾಗೆಲ್ಲ ನೋಡಿದ್ವಿ ಒಂದು ಒಗ್ಗಟ್ಟತನ ಯಾವ್ದು ಅಂತಂದ್ರೆ ಅದು ಬೇರೆ ಎಲ್ಲಿ ನೋಡಿದ್ರಲ್ಲಿ ಅದರಲ್ಲಿ ನಾವು ಇಲ್ಲಿ ನಮ್ಮ ಸಮಾಜದಲ್ಲಿ ಬಹಳ ಒಂದು ಉನ್ನತ ಸ್ಥಾನದಲ್ಲಿ ನಾವು ಬರ್ತಾ ಇದ್ದೀವಿ ಅಂತಂದ್ರೆ ಅದು ನಮ್ಮ ಬಸವೇಶ್ವರ ಮಾರುತೇಶ್ವರ ಆಶೀರ್ವಾದದಿಂದ. ಆ ಬಸವೇಶ್ವರ ಮತ್ತು ಮಾರುತೇಶ್ವರ ಆಶೀರ್ವಾದ ಸದಾ ನಮ್ಮ ಬಂಜಾರ ಸಮಾಜದ ಮೇಲೆ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ, ಹಾಗೂ ಈ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯಮಾನರಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಈ ಕಲಾವಿದರು ನಾಟಕವನ್ನು ಪ್ರದರ್ಶಿಸಿದ್ದಾರೆ ಅವರಿಗೂ ಒಂದು ಒಳ್ಳೆಯ ಒಂದು ಪ್ರದರ್ಶನ ಕೊಡಲಿ ಅಂತ ಹೇಳ್ತಾ ನಾನು ಯಾಕೆ ಮುಗಿಸ್ತೇನೆ. ಕಲಾವಿದರನ್ನು ಉದ್ದೇಶಿಸಿ ಹಾಗೂ ಸಮಾಜದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿಸಿದಂಥ ಸಾಹೇಬರಿಗೆ ನಾಟ್ಯ ಸಂಘದ ಪರವಾಗಿ ಹಾಗೂ ಕಂಪನಿ ಪರವಾಗಿ ತುಂಬ ಧನ್ಯವಾದಗಳು. ಇನ್ನೋರ್ವ ಅತಿಥಿಗಳು ಕಲಾವಿದರನ್ನು ಉದ್ದೇಶಿಸಿ ಶ್ರೀ ಗೋಪಾಲ್ ವಲ್ಲಪ್ಪ ರಾಠೋಡ್, ಸಮಾಜ ಕಲ್ಯಾಣ ಇಲಾಖೆ ಹುನಗುಂದಿಯವರೇ ಮಾತಾಡೋದು. ಶ್ರೀ ಬಸವೇಶ್ವರ ನಾಟ್ಯ ಸಂಘ ವಿರೋಧ ತಂಡ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಬಸವೇಶ್ವರ ನಾಟ್ಯ ಸಂಘ ಮಾರುತೇಶ್ವರ ಜಾತ್ರೆ ಹಾಗೂ ಬಸವೇಶ್ವರ ಜಾತ್ರೆ ನಿಮಿತ್ತವಾಗಿ ಈ ವೇದಿಕೆಯ ಮೇಲೆ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ಶ್ರೀ ಭಾಗವಡಿ ಅಜ್ಜನವರಾದ ಶ್ರೀ ಶಿವಾನಂದ ಅಜ್ಜನವರಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಸಂತೋಷ್ ಇಳಿಗರ್ ಅಜ್ಜನವರಿಗೂ ಕೂಡ ಅವರ ಪದಕ್ಕೆ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರನ್ನು ಕೂಡ ನಮಸ್ಕರಿಸುತ್ತಾ ನಾನು ಒಂದೆರಡು ಮಾತನಾಡಲು ಇಷ್ಟಪಡ್ತೀನಿ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಗುಲ್ಬಾ ತಾಣದಲ್ಲಿ ನಾಟಕ ಮಾಡೀವಿ. ನಾಟಕ ಯಾಕೆ ಮಾಡ್ತೀವಿ ಅನ್ನೋದು ಮುಖ್ಯ. ಪ್ರತಿಯೊಂದು ತಾಣದಲ್ಲಿ ಆಮೇಲೆ ಗ್ರಾಮದಲ್ಲಿ ನಾಟಕ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಸಮಾಜದಲ್ಲಿ ನಡೆದಿರುತ್ತವ ಪರಿಸ್ಥಿತಿ ಮತ್ತು ಘಟನೆಗಳನ್ನು ಈ ನಾಟಕದ ಮೂಲಕ ನಾವು ಸಮಾಜಕ್ಕೆ ತೋರಿಸ್ತೀವಿ. ಅಂದ್ರೆ ಸಮಾಜದಲ್ಲಿ ಇರುವಂಥ ಧನಿಕರು, ಶ್ರೀಮಂತರು, ನಮ್ಮ ಒಂದು ಬಡತನ ಜನರ ಮೇಲೆ ಮಾಡುವಂಥ ದಬ್ಬಾಳಿಕೆ ಏನಿದೆ ಅಲ್ಲ, ಅದು ಈ ನಾಟಕದ ಮೂಲಕ ಅವರು ಪ್ರದರ್ಶನ ಮಾಡ್ತಾರೆ. ನಾಟಕ ಅಂದ್ರೆ ನಾಟಕದಲ್ಲಿ ಸಂಗೀತ ಬಳಗದವರು ಮತ್ತು ಕಲಾಕಾರರು ಒಂದು ಕಲೆಯನ್ನು ವ್ಯಕ್ತಪಡಿಸ್ತೀವಿ, ಅದನ್ನೇ ನಾಟಕ ಅಂತೀವಿ ನಾವು. ಅದೇ ರೀತಿಯಾಗಿ ನಮ್ಮ ಕಾಕಾರದಂಥ ನಾಮದೇವ್ ಸರ್ ಅವರು ಹೇಳಿದರು, ನಾವು ಭಾಳ ಬಡವರಿದ್ರು, ಹಿಂದೆ ನಾವು ಭಾಳ ಬಡವರಿದ್ರು, ನಮ್ಮ ಪರಿಸ್ಥಿತಿ ಬಹಳ ಕೆಟ್ಟದಾಗಿತ್ತು. ಆದರೆ ಈಗ ಈ ರೀತಿ ಇಲ್ಲ. ನಾವು ಶಿಕ್ಷಣದಲ್ಲಿ ತುಂಬಾ ಮುಂದುವರೆದು ನಾವು ಉನ್ನತ ಸ್ಥಾನದಲ್ಲಿ ಇವತ್ತು ಕೆಲಸ ಮಾಡ್ತಿದ್ದೀವಿ. ಕೆಲವೊಂದು ಉನ್ನತ ಹುದ್ದೆಗಳು ಕೂಡ ನಾವು ಕೆಲಸ ಮಾಡ್ತಿದ್ದೀವಿ. ಪ್ರತಿಯೊಂದು ಇಲಾಖೆಯಲ್ಲಿ ನಾವು ಹೋದ್ರೂ ಕೂಡ ಅಲ್ಲಿ ನಮ್ಮ ಒಂದು SC ಜಾತಿ ಅಂದ್ರೆ ಅದರಲ್ಲಿ ಲಂಬಾಣಿ ಜಾತಿಯವರು ಪ್ರತಿಯೊಬ್ಬರು ಅಲ್ಲೇ ಇರ್ತಾರೆ. ಎದಿಂದ A, B, C ಮತ್ತು D ಗ್ರೂಪ್ ಅಲ್ಲಿ ಎಲ್ಲ ಇರ್ತಾರೆ. ಈ ಸದ್ಯದಲ್ಲಿ ನಾವು ಈಗ ನೋಡುವುದಾದ್ರೆ A ಮತ್ತು B ದಲ್ಲಿ ಸದ್ಯ ನಮ್ಮ ಜನಾಂಗದವರು ಬಹಳ ಹುದ್ದೆಯಲ್ಲಿದ್ದಾರೆ. ಅದೇ ರೀತಿಯಾಗಿ ಈ ವೇದಿಕೆಯ ಮೂಲಕ ನಾನು ಈ ತಂದೆ ತಾಯಿಗಳಿಗೆ ಒಂದು ವಿನಂತಿ ಮಾಡಿಕೊಳ್ಳೋದಂದ್ರೆ, ಪ್ರತಿಯೊಬ್ಬ ಮಕ್ಕಳಿಗೂ ತಾವು ಶಿಕ್ಷಣ ನೀಡಬೇಕು. ನಾವು ಶಿಕ್ಷಣ ನೀಡಿದ್ರೆ ಆ ಒಂದು ನಮ್ಮ ಒಂದು ಮಗು, ನಮ್ಮ ಒಂದು ವಿದ್ಯಾರ್ಥಿ ನಾವು ಉನ್ನತ ಸ್ಥಾನವನ್ನು ಅಲಂಕರಿಸ್ತಾ ಅಂತ ಹೇಳ್ತಾ
ಈ ವೇದಿಕೆ ಮೂಲಕ ನನಗೆ ಒಂದು ಎರಡು ಮಾತು ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಸಮಾಜದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ತಿಳಿಸಿದಂತ ರಾಠೋಡ್ ಅವರಿಗೆ ಕಂಪನಿ ಪರವಾಗಿ ಹಾಗೂ ನಾಟ್ಯ ಸಂಘದ ಪರವಾಗಿ ತುಂಬಾ ಧನ್ಯವಾದಗಳು. ಕೊನೆಯದಾಗಿ ಶ್ರೀ ರಾಮಸ್ವಾಮಿ ರಾಮಚಂದ್ರ ಲಮಾಣಿ ಸಿಂಧನೂರು ಎ ಸಾಹೇಬರು ಕಲಾವಿದರನ್ನು ಉದ್ದೇಶಿಸಿ ಒಂದೆರಡು ಮಾತು ಮಾತಾಡಬೇಕು. ವೇದಿಕೆಯ ಮೇಲೆ ಆಸನಾಗಿದ್ದ ಜನವರ ಪಾದ ಕಮಲಗಳಿಗೆ ಸ್ಪರ್ಶಿಸುತ್ತಾ, ಇನ್ನೊಬ್ಬರ ಅಜ್ಜರಾದ ಶ್ರೀ ಸಂತೋಷ್ ಅಜ್ಜವರ ಪಾದ ಕಮಲಗಳಿಗೆ ಸ್ಪರ್ಶಿಸುತ್ತಾ, ವೇದಿಕೆ ಮೇಲೆ ನನ್ನ ಸಹೋದ್ಯೋಗಿಗಳು ಹಾಗೂ ಊರಿನ ಮುಖಂಡರನ್ನು ನಮಸ್ಕರಿಸುತ್ತಾ ನನ್ನೆರಡು ಮಾತು ಮಾತಾಡ್ತೇನೆ. ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಉನ್ನತ ಹಾಗೂ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಾ ಇದ್ದೀವಿ. ಈ ಜಾತ್ರೆಯಲ್ಲಿ ನಾಟಕ ಮಾಡೋದು ಎದಕ್ಕೆ ಅನ್ನುವುದು ನಮ್ಮ ಸಹೋದ್ಯೋಗಿ ಗೋಪಾಲ್ ಅವರು ತಿಳಿಸಿ ಹೇಳಿದ್ದಾರೆ. ನಾವೇನಿಲ್ಲ, ನಮ್ಮ ಮಕ್ಕಳಿಗೆ ಚೆನ್ನಾಗಿ ಓದಿಸಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುವ ಧನಿಕರಿಂದ ಹೇಗೆ ನಾವು ರಕ್ಷಿಸಿಕೊಳ್ಳಬೇಕು, ಅದನ್ನಿಂದ ಹೇಗೆ ಮುಂದೆ ಬರಬೇಕು ಅನ್ನೋದು ಇದರ ಮೂಲಕ ತಿಳ್ಕೊಳ್ಳುತ್ತಾ ನಾನು ಎರಡು ಮಾತು ಹೇಳಿ ಎರಡು ಮುಗಿಸ್ತೇನೆ. ಕೆಚ್ಚದೆ ವೀರರಿಗೆ ಕೊಚ್ಚುವುದು ಧನಿಕರು ನಾಟಕದ ಅರ್ಥ ಯಾವ ರೀತಿ ಇದೆ ನಮ್ಮನ್ನು ತಿಳಿಸಿಕೊಟ್ಟಂತ ಆತ್ಮೀಯರಿಗೆ ಧನ್ಯವಾದಗಳು. ಕೊನೆಯದಾಗಿ ನಾಟಕದ ಮಾಲಕರು ಹಾಗೂ ಊರಿನ ನಾಯಕರಾದಂತಹ ರಾಮಸ್ವಾಮಿ ಶಂಕರ್ ನಾಯಕ್ ಅವರು ಒಂದೆರಡು ಮಾತು ಮಾತಾಡಬೇಕು. जय शिवलाल. आपण तांडेल युवकर ಒಂದರ काय ತಗೊಂಡು ತೆಗಾಣು ಕಿವು ಕಜು. जय शिवलाल. श्री बसवेश्वर महाराज की, श्री हनुमान महाराज की, श्री शिवपुत्र महाराज की, श्री दुर्गा देवी महाराज की, श्री शिवलाल महाराज की. जय श्री राम. श्री ನಂದಿಯವತಾರಿ ಬಸವೇಶ್ವರರನ್ನು ಮನದಲ್ಲಿ ನೆನೆಯುತ್ತಾ ಈ ಕೆಚ್ಚದೆಯ ವೀರರಿಗೆ ಕೊಚ್ಚುವುದ ಧನಿಕರು ನಾಟಕದ ಸಮಾರಂಭದಲ್ಲಿ ಆಸೀನರಾದಂಥ ಶ್ರೀ ಶಿವಾನಂದಜ್ಜನವರ ಪಾದಾರವಿಂದಕ್ಕೆ ನಮಿಸುತ್ತಾ ಹಾಗೂ ಶ್ರೀ ಸಂತೋಷ್ ಅಜ್ಜನವರ ಪಾದಾರವಿಂದಕ್ಕೆ ನಮಿಸುತ್ತಾ गुरुमाटी माते करूचो काय करेल होतो. एक 8 तारीखला एक जात्रा केली होती. दुर्गा देवी आणि शिवलाल मूर्ती प्रतिष्ठापना कार्यक्रम. ಈ ಕಾರ್ಯಕ್ರಮ आपण ಸುತ್ತ ಹಳ್ಳಿ ಮೈ एक ಇತಿಹಾಸ ರಚನೆ ಹೋಗೋದು. ಒಂದು ಕಾರಣ ಮಾರ ತಾಂಡ್ಯರ ಗುರು ಹಿರಿಯರು आणि युवकರು व गुरुवर युवकरನ್ನ ಮ हात जोडून राम राम ಕೂತು आणि मार तांडेरी याडियो शे कळस कुंभमेळा कचुकन हम काय किए थे 20 बेड़ा 25 17 पारस किए थे. वन मीरतानी 101 कळसी पाडतानी याडियो इतिहास हिंदी केली थे सुतळली माय वरून मी मार हात जोडून राम राम करूचो. 8 तारीख आज कोण बसवणा जात्रा उभी मिरवणुकीचं कोण विजृंभणेची व्हायचं वन बी कारण युवकರು हमार ಹಿರಿಯರು वो शे कार्यक्रमेन यशस्वी केले कोण ಒಂದು ಶೇನ ಧನ್ಯವಾದಗಳು ಕೂಚು. आणि हमारा ये दोई कार्यक्रमेन हमें साथ देने कोण हमारा तांडेर नौकरस्तರು वो मुत्तिನ हवळಗಳು कतो वज्र सजीव हमार तांडे हमें ग्रंथ सपोर्ट दच जेर कारण ओनोना भी हात जोडून नमन करूचो. ಈ ಮೂರ್ತಿ ಪ್ರತಿಷ್ಠಾಪನೆ ಇದೆ जेन युवकर 17 साथ दिनेचं 1111 वटला पाणी अभिषेक केल्याचं व युवकरून अनंत कोटी धन्यवादಗಳು ಕೂಚು. जन 18 मार इथे ते मार डावसाण मार युवकर शे काय ಬೆಂಬಲ वेच ओनून एक म अभिनंदन केरती ये कार्यक्रम ಮೂಲಕ ಕೂಚು ಶೇನ ಧನ್ಯವಾದಗಳು. ಕಾರ್ಯಕ್ರಮದ ಬಗ್ಗೆ ಎಲ್ಲ ಯುವಕರಿಗೆ ಹಿರಿಯರಿಗೆ ಧನ್ಯವಾದ ಅರ್ಪಿಸಿದ ತಾಂಡದ ನಾಯಕರಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಆಸೀನರಾದ ಗಣ್ಯಮಾನ್ಯರಿಗೆ ಹಾಗೂ ಮಾಲಾರ್ಪಣೆ ಸನ್ಮಾನ ಮಾಡಿದಂಥ ಎಲ್ಲ ಯುವಕರಿಗೆ ನಾಟ್ಯ ಸಂಘದ ಪರವಾಗಿ ಹಾಗೂ ಗುರುವಿನ ಪರವಾಗಿ ತುಂಬಾ ಧನ್ಯವಾದಗಳು ಅರ್ಪಿಸುತ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸುತ್ತೆ.
ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ಓಂಕಾರದ ನಾದದಲ್ಲಿ 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 ಶೇಖರವರ ಹೊಮ್ಮಲಿ 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 ನಾಟ್ಯದೇವಿ ತಾ ಕುಣಿದು ಕುಣಿದು ನವನಾಟ್ಯ ರಸವತಾರಿ ಹರಿಸಲಿ ಹರಿಸಲಿ
ತಾಯಿ ಹಾಲನ್ನೇ ಕುಡಿದಿದ್ದಾದರೆ ಹುಟ್ಟಿರೋದ ಈ ಸಿಂಹದ ಮರಿಯನ್ನು. ಅಬಲೆಯರ ಹೆಣ್ಣು ಮಕ್ಕಳ ಪಾಲಿಗೆ ಅಣ್ಣನಾಗಿ, ಬಡವರ ಪಾಲಿಗೆ ಸೇವಕನಾಗಿ, ನಿಮ್ಮಂತ ದುಷ್ಟ ಕುಂದುಗಳಿಗೆ ನರಕಾಸುರ alias ಅಗ್ನಿದೇವ. ಯಾಕಿಲ್ಲಣ್ಣ, ನಾವೇನು ಹೇಳಿದ? ರಾಜ್ಯ ಆಳುವ ರೌಡಿಗಳು, ರಾಜ್ಯ ಆಳುವ ಮುಖ್ಯಮಂತ್ರಿ ಇದ್ದರು, ಅವರನ್ನು ಕೇಳೋರು ಈ ರೈತರಿಗೆ ಹಾಕಿದಣ. ಈ ಚಕ್ರವರ್ತಿದ ನಿನ್ನ ಅಂತಿಮ ಯಾತ್ರೆ. ರಂಜನಿ, ನಿನ್ನ ಕೋಮಲವಾದ ಸೌಂದರ್ಯದ ಸುರಿಯನ್ನು ಸರ್ವ ಸುಖದ ಸುಂದರಾಂಗನಾರ ನಿನ್ನೆ ಹರಿದು ರಕ್ತ ಹರಿಸುವುದೇ ನನ್ನ ಹುಟ್ಟುಗುಣ. ಹಲೋ ಹಲೋ, ಪಾತ್ರ ರೋಷಾಗ್ನಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾನೆ ಲೋಕೇಶ್ ತುಕಾರಾಮ್ ಕಾರ್ವಾರೆ.
ತಾಯಿಯ ಗರ್ಭದಿಂದ ಬರಬೇಕಾದ್ರೆ ಆ ದೇವರನ್ನು ಕೇಳಲಿಲ್ಲ. ಈ ದೇಹ ಬಿಟ್ಟು ಸಾಯಬೇಕಾದ್ರೆ ಯಮ ನಮ್ ಪರ್ಮಿಷನ್ ಕೇಳಲ್ಲ. ನಾನು ಇಲ್ಲಿಗೆ ಬರಬೇಕಾದ್ರೆ ನಿಮ್ಮ ಪರ್ಮಿಷನ್ ನನಗೆ ಅಗತ್ಯ ಇಲ್ಲ. ಧೀರ ರಣಧೀರರು ಚಕ್ರವರ್ತಿ, ನೀವು ಅಂತ ರಣಧೀರರಿಗೆ ಪಿತಾಮಹ. ನಾನು ಬಂದ ವಿಷಯವನ್ನು ಕೇಳಿದರೆ ಸರಿ, ಇಲ್ಲದಿದ್ದರೆ ಹಿಂದೆ ನಿಮ್ಮನ್ನು ಜೀವಂತ ಸಮಾಧಿ ಮಾಡುವೆ. ಹೌದು, ಪಾತ್ರ ನರವ್ಯಾಘ್ರ ಅಂತಾರೆ ಅದನವ ಹನುಮಂತ್ ತುಳಜಪ್ಪ ರಾಠೋಡ್, ಸಿಗರೇಟ್ ಗೌಡ. ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರ ಬಂದ. ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರ ಬಂದ. ಬೇಟೆಯಾಡೋ ರಣ ಬೇಟೆಗಾರ ಬಂದ. ಬೇಟೆಗಾರರ ಬೇಟೆಯಾಡೋ ರಣ ಬೇಟೆಗಾರ ಬಂದ. ಬೇಟೆಗಾರರ ಬೇಟೆಯಾಡೋ ಕೋಟಿ
ನಾನು ಚತುರ ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ನಾನು ಸರ್ವೋತ್ತ ಸರ್ವ ಸ್ವತಂತ್ರರಾದ ಪ್ರಬುದ್ಧ ರಾವಣ. ಎಲ್ಲ ಬ್ರಹ್ಮಾಂಡ ತಂಡೋಪತಂಡಗಳನ್ನೇ ಚೆಂಡಾಡಬಲ್ಲ ಗಂಡು ದಾಳಿಗಳಿಗೆ ಗಂಡನಾಗವನಲ್ಲ. ಗಂಡಿದೆಯ ಗಂಡರ ಗಂಡನಾದ ಪ್ರಚಂಡ ರಾವಣ. ನಾನು ಪ್ರಚಂಡ ರಾವಣ. ನಾನು ಕಣ್ಣಿಟ್ಟ ಕಣ್ಮಣಿಗಳು ತಪ್ಪಿಸಿಕೊಂಡಿಲ್ಲ. ತಪ್ಪಿಸಿಕೊಳ್ಳುವ ಕಣ್ಮಣಿಗಳು ಇನ್ನು ಹುಟ್ಟಿಲ್ಲ. ಒಂದು ವೇಳೆ ಹುಟ್ಟಿ ಬಂದಿದ್ದಾದರೆ ಅವರ ಬೆನ್ನತ್ತಿ ಬಿಡುವನಲ್ಲ ಈ ನರವ್ಯಾಘ್ರ. ಅಂದು ರಾಮಾಯಣದಲ್ಲಿ ರಾವಣ ಸೀತೆಯನ್ನು ಮೆಚ್ಚಿದ, ಮಹಾಭಾರತದಲ್ಲಿ ದುರ್ಯೋಧನ ದ್ರೌಪದಿಯನ್ನು ಮೆಚ್ಚಿದ. ಈ ಕಲಿಯುಗದಲ್ಲೇ ಈ ನರವ್ಯಾಘ್ರ ಈ ಕನಕಾಂಬರಿಯನ್ನು ಮೆಚ್ಚುವವನ. ಪಾತ್ರ ನರಹಂತಕ ವಿನಾಯಕ್ ಕುಬೇರ್ ರಾಠೋಡ್.
ಬೆಕ್ಕದೆಯ ವೀರರಿಗೆ ವಾಜ್ಯವಾದ ಧನಿಕರ ಆ ಧನಿಕರಿಗೆಲ್ಲ ಮಟ್ಟ ಹಾಕಲು ಬಂದಿರುವ ಅಗ್ನಿದೇವ ಈ ಅಗ್ನಿಯ ಜ್ವಾಲೆ ಬತ್ತಿ ಹೋಯ್ತೆ. ಲೇ ರೋಷಾಗ್ನೆ ಸುಮ್ಮನೆ ಹೋದರೆ ಸರಿ, ಇಲ್ಲದಿದ್ದರೆ ನಿನ್ನ ಪ್ರಾಣ ನನ್ನ ಕೈಯಲ್ಲೇ. ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿದಾರ, ಹುಟ್ಟಿದ ಊರಿಗೆ ವಾದರ ನನ್ನ ಕಟ್ಟಿ ಬಡಿದಾರ, ನಿನ್ನ ಸಲುವಾಗಿ ಕೊನೆ ಬಾಯಿಯಾಗಿ ನಾನು, ನಿನ್ನ ಸಲುವಾಗಿ ಕೊನೆ ಬಾಯಿಯಾಗಿ ನಾನು, ದೋಸ್ತ ಈ ಸಾಂಗ್ ಯಾಕೋ ಸ್ವಲ್ಪ ಫೀಲ್ ಅನ್ಸ್ಲಿಲ್ಲ. ಬಾರ್ ಟ್ಯೂನ್ ಚೇಂಜ್ ಮಾಮ. ಬಾದಾಮಿ ಏನು ಬಿಗರ, ಬಾದಾಮಿ ಏನು ಬಿಗರ, ಏನು ಚಂದ ನಿನ್ನ ನಗರ. ಜಾಗೀಲೆ ಇಟ್ಟಕೋನ ಏ ಭೂಪೇಶ್ವರಿ ಇಂದಿಗೆ ಕಣ್ಣ ಹಾಕತಾರ. ನಮ್ಮ ಆಲು ತಾಂಡೆ, ಸಿದ್ದಮಣಿ ತಾಂಡೆ, ಬಸವನಗರ ತಾಂಡೆ ಹುಡುಗೂರ ಹಿಂದಿಗೆ ಹಳ್ಳ ಒಗಿತಾರ. ಬರ್ರಿ ಯಾರಿಗ್ ಮಾಡ್ಬೇಕು? ಬರ್ರಿ ಬರ್ರಿ ಬರ್ರಿ. ಏನಂತ ತಿಳ್ಕೊಂಡಿದ್ರಿ? ಇಂಜೆಕ್ಷನ್ ಈಗೇನ್ ಜಾಸ್ತಿ ಮಾತಾಡೋದೇನ್ ಬೇಡ, ಆಮೇಲೆ ತೋರಿಸ್ತೀನಿ. ಹಲೋ ಮಲ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ತೇನೆ ಸಾಗರ್ ಚಂದು ಚವಾಣ್. ಸಿಗದ ಸಿಕ್ಕದ ಒಂದರ ಹುಡುಗಿ ನಮ್ಮೂರ ಜಾತ್ಯಾಗ, ಸಿಗದ ಸಿಕ್ಕದ ಒಂದರ ಹುಡುಗಿ ನಮ್ಮೂರ ಜಾತ್ಯಾಗ, ಕಪ್ಪಗಿಡಿಸಿ ನನಗೀಗ, ಕಪ್ಪಗಿಡಿಸಿ ನನಗೀಗ, ಹುಡುಗಿಸಿ ಬಿಡುತ್ತಿದೆ ಸಿಗದ ಸಿಕ್ಕದ ಒಂದರ ಹುಡುಗಿ ನಮ್ಮೂರ ತಂಡದಾಗ, ಸಿಗದ ಸಿಕ್ಕದ ಒಂದರ ಹುಡುಗಿ ಹಾರಿ ಬಂದೈತಲ್ಲ ಗೆಳೆಯ ನಿನ್ನ ಪಾರಿವಾಳ, ಸಾಕಾಗೈತ್ ನೋಡ್ರಿ ಅಪ್ಪ ಈ ಸಿಂಗಾರಿ ಸಂಬಂಧ. ಅಲ್ಲ ಯಾವ ಊರಿಗೆ ಆಳ್ರು ತಾಂಡೆ ಇರ್ಲಿ, ಸಿದ್ದಿಮಣಿ ತಾಂಡೆ ಇರ್ಲಿ, ರಾಮ್ಪುರಿಗೆ ಹೋದ್ರು ಬರೀ ನನ್ನ ತೂತು ಬಿದ್ದಾಯ್ತಿನ ಅಂತ. ನಾನು ಏಕಂತ ತೂತು ರಿಪೇರಿ ಮಾಡ್ಲಿ? ಅದಕ್ಕ ನಮ್ ಜಾಕಲ್ದಾಗಿರೋ ಬಸ್ಸ ಬಜ್ರ ಕಡೆ ಕಳ್ಸಿ, ಅವಾಗ ಪಕ್ಕ ಮುಚ್ಕ